ಕರ್ನಾಟಕದ ಜನ ಓಟನ್ನು ಉಳಿಸಲೇಬೇಕು. ಇದು ಅತ್ಯಂತ ಅನ್ಯಾಯದ ಪ್ರಕ್ರಿಯೆ. ಈ ಅನ್ಯಾಯವನ್ನ ಭಾರತದಲ್ಲಿ 6.5 ಕೋಟಿ ಜನರನ್ನ ವೋಟಿಂಗ್ ಮಾಡಿ ಅವ್ರನ್ನ ಆ ಕಡೆ ಇಲ್ಲ ಈ ಕಡೆ ಇಲ್ಲ ಅವ್ರನ್ನ ಅಪಹಾರ ಮಾಡಿರ್ತಕ್ಕಂಥದ್ದು ಇವತ್ತು ನಾವು ಕಂಡು ಬಂದಿದೆ. ಈಗಾಗಲೇ ಕರ್ನಾಟಕದ ಒಂದು ಮ್ಯಾಪಿಂಗ್ ಆಗಿದೆ. ಅದರಲ್ಲಿ 1,16,00,000 ಜನ ತಮ್ಮ ಮತವನ್ನ ಯೂನಿಟ್ ಮಾಡಲಿಕ್ಕೆ ಎಲ್ಲ ತಯಾರಿ ನಡೆದಿದೆ. ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟು ಉಳಿಸಬೇಕಾದ ಒಂದು ದೊಡ್ಡ ಹೋರಾಟ ನಡೆಯಬೇಕಾಗಿದೆ. ನಂತರ ಇಲ್ಲಿನ ರಾಜ್ಯ ಸರ್ಕಾರ ನಾವು ಕರೆದ್ವಿ, ಕರ್ನಾಟಕದ ಓಟನ್ನು ಉಳಿಸಲಿಕ್ಕೆ ಯಾವ ರಾಜಕೀಯ ಪಕ್ಷಗಳ ತಯಾರಿಗೆ ನಮ್ಮ ಜೊತೆ ಬನ್ನಿ. ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಬಿಜೆಪಿಯವರು ಜೆಡಿಎಸ್ವರು ನಾವು ಬರಲ್ಲ ಅಂತ. ಕಾಂಗ್ರೆಸ್ ನಾವು ಬರ್ತೀವಿ ಅಂತ ಹೇಳಿದ್ದಾರೆ. ಎಷ್ಟು ಮಟ್ಟಿಗೆ ಅವರೇ ಸರ್ಕಾರ ಇರೋದ್ರಿಂದ ಅವರು ಏನೇನು ಮಾಡಬೇಕು ಅನ್ನೋ ಸೂಚನೆಯನ್ನ ಈಗಾಗಲೇ ಎಜ್ಜೋಳ ಕರ್ನಾಟಕ SIR ವಿರೋಧಿಸತಕ್ಕಂಥ ಜಾತ್ಯತೀತ ರಾಜಕೀಯ ಪಕ್ಷಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಕೊಟ್ಟಿದ್ದೀವಿ. ಸರಿ, ಅದನ್ನು ಸುಮ್ಮನೆ ಬಿಟ್ಟರೆ ಆಗಲ್ಲ. ಅದಕ್ಕಾಗಿಯೇ ಕರ್ನಾಟಕದ 30 ಜಿಲ್ಲೆಗಳನ್ನು ಸಂಚರಿಸಿ ಇದೇ ತಿಂಗಳ 20ನೇ ತಾರೀಕು ನಾವು ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಸದಸ್ಯರು ಮುಖ್ಯಮಂತ್ರಿನ ಕರೆಸಿ ಈ ರೀತಿ ಕೆಲಸ ಮಾಡಿ ಓಟು ಉಳಿಸಲೇಬೇಕಪ್ಪ ಅಂತ ಹೇಳಕೊಡ್ತೀವಿ. ಸರಿ, ನಾವೆಲ್ಲ ಬರ್ತೀರಾ? ಬಸ್ಸು ರೈಲು ಟಿಕೆಟ್ ಎಲ್ಲ ಬುಕ್ ಮಾಡಿಬಿಡಿ. 20ನೇ ತಾರೀಕು ಸೇರೋಣ. ಈಗಾಗಲೇ ನಾವು ಮುಖ್ಯಮಂತ್ರಿ ನೋಟಿಸ್ ಕಳಿಸಿ ಕರ್ನಾಟಕ ಚುನಾವಣೆ ಆಯೋಗ ಯಾವ ರೀತಿ ನಮ್ಮ ಮತವನ್ನು ಉಳಿಸಲಿಕ್ಕೆ ಸಾಧ್ಯ ಇರತಕ್ಕಂಥ ಅಂಶಗಳನ್ನು ಬಹಳ ಸ್ಪಷ್ಟವಾಗಿ ಬರೆದುಕೊಟ್ಟಿದ್ದೀವಿ. ಅದರ ಪ್ರಕಾರ ಸರ್ಕಾರ ನಡೆದರೆ ಓಟನ್ನು ಒಂದೇ ಒಂದು ಓಟನ್ನು ತೆಗೆಯುವಾಗ ಈ ಕಾರಣವನ್ನು ಮಾಡಲಿಕ್ಕೆ ಈ ಕೆಲಸಕ್ಕೆ ಬಂದಿವಿ. ಬಹಳ ಮುಂಚಿತವಾಗಿ ಈ ರೀತಿ ಕಲಾಟೆಯಲ್ಲಿ ನಾವು ಭಾಷಣ ಮಾಡಿದ್ರೆ ಇದು ಜಾತ್ರೆಗೆ ಅರ್ಪಣೆ ಮಾಡಿದಂತ ಸಂಭಾವನೆ ಇದಲ್ಲ. ಸಂದೇಶಗಳಲ್ಲಿ ಬಹಳ ಜನ, ಯಾಕಂದ್ರೆ ಇದು ಅತ್ಯಂತ ಪ್ರಗತಿಪರ ಚಳುವಳಿಗಾರರು, ದಲಿತ ಮುಖಂಡರುಗಳು, ಅಲ್ಪಸಂಖ್ಯಾತರ ಸಂಘಟನೆಗಳು, ರೈತ ಚಳುವಳಿಯ ಸಂಘಟನೆಗಳು, ಇಂಥ ಸಂಘಟನೆಗಳಲ್ಲಿ ಇಂಥ ಸಂಘ